ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಸೋಲು ಅನ್ನೋದು ಎಲ್ಲರ ಜೀವನದಲ್ಲಿ ಬಂದು ಹೋಗಿರ್ತಕ್ಕಂಥ ಒಂದು ಅಧ್ಯಾಯ ಆಗಿರ್ತದೆ. ಆದ್ರೆ ಕೆಲವರು ಏನ್ ಮಾಡ್ತಾರಂತಂದ್ರ ಆ ಸೋಲಿನಿಂದ ಇಷ್ಟು ಪರಿಯಾಗಿ ಮುಗ್ಗರಿಸ್ತಾರಲ್ಲ, ಇನ್ನು ಯಾವತ್ತೂ ಅವರು ಮ್ಯಾಲ್ ಇಳಕ್ ಆಗುದಿಲ್ಲ. ಅಷ್ಟು ಪರಿಯಾಗಿ ಅವರು ಸೋಲನ್ನ ಮನಸ್ಸಿಗೆ ತಲೆಗೆ ತಗೊಂಡು ಜೀವನದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಸೋಲಿಸ್ಕೊಂಡ್ಬಿಡ್ತಾರೆ. ಆದ್ರ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರ ಅದೇ ಸೋಲನ್ನ ಒಂದು ಮೆಟ್ಟಿಲನ್ನಾಗಿ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಯಾವ ರೀತಿ ಕಾಣ್ಬೋದು ಅಂತ ತಾವಷ್ಟು ಸಕ್ಸಸ್ ಕಾಣೋದಲ್ದ ಎಷ್ಟೋ ಜನರಿಗೆ ಆದರ್ಶಪ್ರಾಯವಾಗಿ ಬದುಕಿ ಹೋಗ್ತಾರ. ಅವರು ಕೊನೆವರೆಗೂ, ಈ ಜಗತ್ತಿನ ಕೊನೆವರೆಗೂ ಕೂಡ ಎಲ್ಲರ ಮನದಾಳದಲ್ಲಿ ಉಳಿಯುವಂತ ಒಬ್ಬ ಸಾಧಕರಾಗಿರ್ತಾರ. ಇದೇ ರೀತಿ ಒಳಗ ಅಮೆರಿಕದಲ್ಲಿ ಬಾಬ್ ವಿಲ್ಯಾಂಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ನಮಗ್ ಕಂಡು ಬರ್ತಾರೆ. ಅವರು ಮೂಲತಃ ಮಿಲಿಟರಿ ಒಳಗ ಕೆಲಸ ಮಾಡ್ತಕ್ಕಂಥವ್ರು. ಮಿಲಿಟರಿ ಒಳಗ ಕೆಲಸ ಮಾಡೋವಾಗ ಏನಾಗ್ತದೆ ಅಂತಂದ್ರೆ, ವಿಯೆಟ್ನಾಂ ಯುದ್ಧದೊಳಗ ಭಾಗವಹಿಸಿರ್ತಾರ. ಆ ಯುದ್ಧದೊಳಗ ತಮ್ಮ ಸಹಚರರನ್ನ ಪ್ರಾಣಾಪಾಯದಿಂದ ಪಾರ್ ಮಾಡ್ಲಿಕ್ಕೆ ಹೋಗಿ ಆ ಬಾಂಬ್ ಮೇಲೆ ಕಾಲಿಟ್ಟು ಏನಾಗ್ತದ ಅಂತಂದ್ರೆ ಆ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತೈತಿ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಗ್ತದಲ್ಲ, ಸಂಪೂರ್ಣವಾಗಿ ವಿಲ್ಯಾಂಡ್ ಅವರು ಇನ್ನೇನು ಸತ್ತ ಹೋಗಾರ ಅನ್ನೋಷ್ಟು ಮಟ್ಟಿಗೆ ಕೇವಲ ಒಂದು ಮಾಂಸದ ಮುದ್ದೆಯಾಗಿ ಎಲ್ರಿಗೂ ಸಿಗ್ತಾರ, ಕೈ ಸಿಗ್ತಾರ. ಅವ್ರನ್ನ ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರ, ಇಲ್ಲ ಇವ್ರ ದಾರಿ ಒಳಗೆ ತರುವಾಗ ಸತ್ತಾರು ಅಂತ ಹೇಳ್ತಾರ. ಅದಕ್ಕ ಅಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿರ್ತಕ್ಕಂತ ಆ ವ್ಯಕ್ತಿ ಹೇಳ್ತಾನ, ನಾ ಇನ್ನ ಸತ್ತಿಲ್ಲ, ನಾ ಬದುಕಿನಿ ಅಂತ ಹೇಳ್ತಾನ. ಬದುಕಿನಿ ಅಂತ ಹೇಳಿದಾಗ ಕರ್ಕೊಂಡೋಗಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಟ್ರೀಟ್ಮೆಂಟ್ ಎಲ್ಲ ನಡೀತತಿ. ಟ್ರೀಟ್ಮೆಂಟ್ ಮುಗುದಲ್ಲ ಅವ್ರ ಎರಡೂ ಕಾಲುಗಳನ್ನ ತೆಗೆದು ಹೋಗಿ ಬಿಟ್ಟಿರ್ತಾವ, ಸುಟ್ಟು ಹೋಗಿರ್ತಾವ. ಎರಡೂ ಕಾಲುಗಳಿಲ್ದೆ ಅವ್ರು ಏನ್ ಮಾಡ್ತಾರೆ, ಬರೀ ಕೈ ಇಡೀ ದೇಹ ಮಾತ್ರ ಅವರಲ್ಲಿ ಉಳಿತದೆ. ಬಂದಿರ್ತಕ್ಕಂಥ ಕುಟುಂಬಸ್ಥರು ಅವ್ರು ನೋಡಿ ದುಃಖ ತಪ್ತರಾದಾಗ ಹೇಳ್ತಾರೋ, ನಾನು ನನ್ನ ಕಾಲುಗಳನ್ನ ಮಾತ್ರ ಕಳ್ಕೊಂಡಿನಿ, ನನ್ನ ಹೃದಯವನ್ನ ಕಳ್ಕೊಂಡಿಲ್ಲ, ನೀವ್ ಎದಕ್ಕೂ ಯಾವುದೇ ಕಾರಣಕ್ಕೂ ಹೆದರಕ್ ಹೋಗ್ಬೇಡ್ರಿ ಅಂತಾರು. ಮಿಲಿಟರಿಯಿಂದ ಹೊರಗುಳಿತಾರು. ತೂಕವನ್ನ ಎತ್ತುವಂತಹ ಒಂದು ಚಾಂಪಿಯನ್ಶಿಪ್ ಒಳಗೆ ಭಾಗವಹಿಸ್ತಾರ. 570 kg ತೂಕವನ್ನ ಎತ್ತಿ ಅವರು ಚಾಂಪಿಯನ್ಶಿಪ್ ಒಳಗ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸ್ತಾರೋ. ಅದಾದ್ಮೇಲೆ ಏನಾಗ್ತದ್ರಿ ಅಂತಂದ್ರ, ಚಾಂಪಿಯನ್ಶಿಪ್ ಒಳಗೆ ಭಾಗವಹಿಸೋರು ಕಂಪಲ್ಸರಿ ಶೂ ಹಾಕೋಬೇಕನ್ನುವಂತ ರೂಲ್ಸ್ ಅಮೆರಿಕ ತಗೊಂಡ್ಬರ್ತೈತಿ. ಯಾವಾಗ ಆ ರೂಲ್ಸ್ ಬರ್ತೈತಿ, ಚಾಂಪಿಯನ್ಶಿಪ್ ಅನ್ನ ಕೈ ಬಿಡ್ತಾರೋ. ಕೈ ಬಿಟ್ಟು ತಮ್ಮ ಎರಡೂ ಕೈಗಳಿಗೆ ರಬ್ಬರ್ ಗ್ಲೌಸ್ ಅನ್ನ ಹಾಕೊಂಡು ಇಡೀ ಅಮೆರಿಕವನ್ನ 2 ಸರಿ ಸುತ್ತುತ್ತಾರೋ. ಆ 2 ಸರಿ ಅಮೆರಿಕವನ್ನ ಸುತ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ನುವಂತಹ ಒಂದು ಪ್ರಖ್ಯಾತಿಗೆ ಒಳಗಾಗಿ ಅದಕ್ಕೂ ಕೂಡ ಆ ಪ್ರಶಂಸೆಗೆ ಪಾತ್ರರಾಗ್ತಾರೋ, ಜೊತೆಗೆ ಪ್ರಶಸ್ತಿಯನ್ನ ಪಡ್ಕೋತಾರ. ಅದಾದ ನಂತರ ಅವರಿಗೆ ಕಾಲಿರಂಗಿಲ್ಲ. ಅದಕ್ಕ ಟ್ರೈಸೈಕಲ್ ನಲ್ಲಿ ಅವರು ಸೈಕಲ್ ಅನ್ನು ಹೊಡೆಯುವಂತ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರ. ಆ ಸ್ಪರ್ಧೆಯಲ್ಲೂ ಕೂಡ ಅವ್ರು ಏನ್ ಮಾಡ್ತಾರ ಅಂತಂದ್ರ ಏನಾಗ್ತಾರ, ಗೆಲ್ತಾರ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರ್ಕಿನ್ನ ಮುಂಚೂಣಿ ಒಳಗ ಬಂದು ಅವರು ಗೆದ್ದು ನಿಲ್ತಾರ. ಸೊ ಇದೇನಾಗ್ತದೆ ಅಂತಂದ್ರೆ, ಅವ್ರ ಹಿನ್ನೆಲೆಯನ್ನು ಗೊತ್ತಿಲ್ಲದೆ ನಾವು ಕೇವಲ ಇಷ್ಟೆಲ್ಲ ಮಾಡ್ಯಾನ ವ್ಯಕ್ತಿ ಅಂತಂದ್ರೆ ಅದೇನ್ ಮಹಾ ನಾವು ಕೂಡ ಮಾಡಬಹುದು ಅನ್ನುವಂತ ಒಂದು ಮನಸ್ಥಿತಿ ಬರ್ತತೆ ಎಲ್ಲರಿಗೂ. ಆದ್ರ ಅವರ ಎರಡೂ ಕಾಲುಗಳಿಲ್ದೆ, ಈಗ ಕೆಲವೊಂದ್ಸರಿ ಏನಾಗ್ತದೆ ಅಂತಂದ್ರ ಹುಟ್ಟು ಅಂಗವಿಕಲರಾಗಿರ್ತಾರ. ಕೆಲವೊಬ್ರು ಹುಟ್ಟು ಅಂಗವಿಕಲರಾದಾಗ ಅವ್ರಿಗೆ ಏನಿರ್ತದ, ಬದುಕಿನ ಅನಿವಾರ್ಯತೆ ಇರ್ತತಿ. ಬದುಕಿನ ಅನಿವಾರ್ಯತೆಯಿಂದಾಗಿಯೋ ಅಥವಾ ಅವ್ರೊಳಗಿರ್ತಕ್ಕಂಥ ಅಚಲವಾದ ಶಕ್ತಿಯಿಂದಾಗಿಯೋ, ಅಚಲವಾದ ನಂಬಿಕೆಯಿಂದಾಗಿಯೋ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಹಲವಾರು ಸಾಧನೆಗಳನ್ನ ಮಾಡ್ತಾರ. ಆದ್ರ ಈ ರೀತಿ ಎಲ್ಲಾ ಫಿಟ್ ಅಂಡ್ ಫೈನ್ ಆಗಿರ್ತಕ್ಕಂಥ ವ್ಯಕ್ತಿ ನಡುವೆ ಬಂದು ಒಬ್ರು ಕಣ್ಣು ಕಳ್ಕೊತಾರ, ಕಾಲ್ ಕಳ್ಕೊತಾರ, ಕೈ ಕಳ್ಕೊತಾರ. ಅವ್ರ ಮುಂದೆ ಬರುವಂತಹ ದೊಡ್ಡ ಪ್ರಶ್ನೆ ಏನ್ರಿ ಅಂತಂದ್ರ, ಮುಂದಿನ ಜೀವನ ಏನು, ವಾಟ್ ನೆಕ್ಸ್ಟ್ ಅನ್ನುವಂತಹ ಒಂದು ಕ್ವಶನ್ ಅವ್ರ ಮುಂದ ಹುಟ್ಟುವುದು ಸಹಜವಾಗಿರ್ತತಿ. ಅವರಷ್ಟೇ ಅಲ್ಲ, ಜೊತೆಗೆ ಅವ್ರ ಕುಟುಂಬಸ್ಥರಿಗೂ ಕೂಡ ಅದೊಂದು ದೊಡ್ಡ ಸಮಸ್ಯೆ ಆಗಿ ಕಾಡಕ್ ಶುರು ಆಕತಿ. ಆದ್ರೆ ನಾವು ಏನ್ ಮಾಡ್ಬೇಕ್ರಿ ಅಂತಂದ್ರ, ನಾವು ಕೂಡ ಯಾವುದೇ ಕಾರಣಕ್ಕೂ ನಾವು ಕುಗ್ಗದೆ, ಯಾವುದೇ ಸಮಯದಲ್ಲೂ ಯಾವುದೇ ಸಂದರ್ಭದಲ್ಲೂ ಹಿಂಜರಿಯದೆ ವಿಲ್ಯಾಂಡ್ ಅವರಂತಹ ಆದರ್ಶಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಮುಂದಿಟ್ಕೋಬೇಕು. ಅವರಲ್ಲಿ ಒಂದು ಸ್ಥೈರ್ಯ, ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಯಾವ ಮಟ್ಟಿಗಿತ್ತು ಅಂತಂದ್ರ, ಕಾಲಿಲ್ಲದೆ ಇಡೀ ಅಮೆರಿಕವನ್ನ ಸುತ್ತು ಹಾಕುವಂತಹ, ಅದು 1 ಸಲ ಇಲ್ಲ 2 ಸಲ ಅಮೆರಿಕವನ್ನ ಸುತ್ತು ಹಾಕುವಂತಹ ಒಂದು ಮನೋಶಕ್ತಿ ಅವ್ರಿಗೆ ಯಾವಾಗ ಬರ್ತದಲ್ಲ, ಅದರಿಂದ ಅವರು ಎಲ್ಲರ ಕಣ್ಣೊಳಗ, ಎಲ್ಲರ ದೃಷ್ಟಿ ಒಳಗ ಒಬ್ಬ ಹೀರೋ ಆಗಿ ನಿಲ್ತಾರೆ. ಸೊ ನಾವು ಕೂಡ ಏನ್ ಮಾಡ್ಬೇಕು, ನಾವು ನಮ್ಮ ಹಿಂದಿನ ಇರ್ತಕ್ಕಂಥ ಜನರಿಗೆ, ನಮ್ಮ ಹಿಂದಿನ ಜನರೇಷನ್ನಿಗೆ ನಾವು ಕೂಡ ಹೀರೋ ಆಗಿ ನಿಲ್ಬೇಕಾಗ್ತದ. ಯಾಕಂತಂದ್ರೆ ಹೀರೋ ಅಂದ ತಕ್ಷಣ ನಮ್ ಕಣ್ ಮುಂದೆ ಬರುದು ಬೆಳ್ಳಿ ಪರದೆ ಮೇಲೆ ಬರುವಂತಹ ವ್ಯಕ್ತಿಗಳು. ಅವರು ಏನ್ ಮಾಡ್ತಾರ, ಅವರು ಆ ಸಿನಿಮಾ ಪೂರ್ತಿ ಹೀರೋ ಆಗಿರ್ತಾರ. ಆದ್ರೆ ನಿಜ ಜೀವನದಲ್ಲಿ ನಮಗ್ ಯಾರು ಹೀರೋ ಅನ್ನುವಂತ ಪ್ರಶ್ನೆಗಳನ್ನ ನಾವು ಹಾಕೊಂಡಾಗ ಈ ರೀತಿಯಾದ ವ್ಯಕ್ತಿಗಳ ಪಟ್ಟಿಯೇ ನಮ್ ಕಣ್ ಮುಂದೆ ಬರ್ತೈತಿ. ನಾವು ಅವ್ರ ಕಡೆ ಯಾವಾಗ್ಲೂ ಗಮನ ವಹಿಸ್ಲಿಕ್ಕೆ ಹೋಗುದೇ ಇಲ್ಲ. ಯಾವಾಗ ಈ ವ್ಯಕ್ತಿಗಳ ಪರಿಚಯ ನಮಗ್ ಆಗ್ತದ್ರಿ ಅಂತಂದ್ರ, ನಮಗಂತ ಪರಿಸ್ಥಿತಿ ಏನಾದ್ರು ಬಂದಾಗ
ನಾವು ಅವಾಗ ಏನ್ ಮಾಡ್ತೀವಿ, ತಡ್ಕಡಕ್ ಶುರು ಮಾಡ್ತೀವಿ, ಹುಡುಕಾಡಕ್ ಶುರು ಮಾಡ್ತೀವಿ. ಯಾರಾದ್ರೂ ಇಂಥವ್ರಿದ್ರ, ಯಾರಾದ್ರೂ ಏನಾದ್ರು ಮಾಡಿದ್ರ ಹುಡುಕಿ ಅವ್ರನ್ನ ಫಾಲೋ ಮಾಡಿ ಅವ್ರ ರೀತಿ ಜೀವನದಾಗ ಮುಂದೆ ಹೋದ್ರ ಓಕೆ. ನಾವು ಏನ್ ಮಾಡ್ಬಿಡ್ತೀವಿ, ಇಲ್ಲ ಏನ್ ಮಾಡುದು, ಏನ್ ಮಾಡಿ ಏನಾಗೋದೈತಿ, ನಮಗ್ ದೇವ್ರ ಕಾಲ್ ಕಳ್ಕೊಂಡ, ನಮ್ ದೇವ್ರ ಕೈ ಕಳ್ಕೊಂಡ, ಕಣ್ ಕಳ್ಕೊಂಡ, ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಅನ್ನ ನಮ್ಮ ತಲೆ ಒಳಗಾಗ್ಲಿ ನಮ್ಮ ಮನಸ್ಸಿನೊಳಗಾಗ್ಲಿ ತುಂಬಿಕೊಂಡು ನಮ್ಮ ಸಂಪೂರ್ಣ ಬದುಕನ್ನ ನಾವೇನ್ ಮಾಡ್ಬಿಡ್ತೀವಿ, ಕುಂತ ನಾವೇ ನಾಶ ಮಾಡ್ತೀವಿ. ಆದ್ರ ಬ್ಲೇಮಿಂಗ್ ಮಾತ್ರ ಯಾರ ಮೇಲ, ದೇವ್ರ ಹಂಗ್ ಮಾಡಿದ, ದೇವ್ರ ಹಿಂಗ್ ಮಾಡಿದ ಅನ್ನುವಂತ ಬ್ಲೇಮಿಂಗ್ಸ್ಗಳು ಶುರು ಆಗ್ತಾವ. ಆದ್ರ ಯಾವುದೇ ಕಾರಣಕ್ಕೂ ಯಾರನ್ನು ಬ್ಲೇಮ್ ಮಾಡ್ದೇನೆ, ಯಾಕಂತಂದ್ರ ನಮ್ಮ ಪೂರ್ವಾಪರ ಜನ್ಮಾಂತರದ ಕರ್ಮ ಫಲಗಳನ್ನ ನಾವು ಮಾತ್ರ ಅನುಭವಿಸಿಯೇ ಹೋಗ್ಬೇಕೆ ವಿನಃ ಬೇರೆ ಯಾರು ಅದ್ರೊಳಗ ಪಾಲನ್ನ ತಗೊಳ್ಳಿಕ್ಕೆ ಆಗುದಿಲ್ಲ. ಎಂತ ಕಷ್ಟ ಬಂದ್ರೂ ಸರಿ ನಮಗೇನಾಗ್ತದೆ, ಭಗವಂತ ನಿಂದೊಂದು ದಯೆ ಇರ್ಲಿ ಅನ್ನುವಂತ ಒಂದು ಧ್ಯೇಯೋದ್ದೇಶದೊಂದಿಗೆ ನಾವು ಜೀವನವನ್ನು ನಡೆಸಿದಾಗ ನಾವು ಎಲ್ಲೋ ಒಂದ್ ಕಡೆ ಯಾರಿಗೋ ಒಬ್ಬರಿಗೆ ಆದರ್ಶಪ್ರಾಯರಾಗಿ ನಿಲ್ಲಬಹುದು. ಸೊ ಇದೆಲ್ಲ ಮೆಂಟಾಲಿಟಿ ನಮಗ್ ಬರ್ಬೇಕು, ಈ ಒಂದು ಮೈಂಡ್ ಸೆಟ್ಗೆ ನಾವು ಫಿಕ್ಸ್ ಆಗ್ಬೇಕು ಅಂತಂದಾಗ ನಾವು ಸ್ವಲ್ಪ ಅಧ್ಯಾತ್ಮದ ಕಡೆ ವಾಲ್ಬೇಕಾಗ್ತತಿ. ಯಾಕಂತಂದ್ರ ಜಗತ್ತಿನ ಎಲ್ಲ ಕಡೆಯೂ ನೆಗೆಟಿವಿಟಿ ತುಂಬಿಕೊಂಡಾಗ ಬರೀ ಪಾಸಿಟಿವಿಟಿ ಮಾತ್ರವನ್ನೇ ತುಂಬಿಕೊಂಡು ತನ್ನಲ್ಲಿ ಎಲ್ಲೂ ನೆಗೆಟಿವಿಟಿ ತುಂಬಿಕೊಳ್ಳದೆ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರ ಅದು ಆಧ್ಯಾತ್ಮ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಅಲ್ಲಿ ಹೋದ್ರೆ ನಮಗ ಪರಿಹಾರಗಳು ಸಿಗ್ತಾವು, ಸಮಸ್ಯೆಗೆ ಒಂದು ಉಪಾಯಗಳು ಸಿಗ್ತಾವು, ಸುಲಭೋಪಾಯಗಳು. ಅಥವಾ ನಾವು ಕಷ್ಟಪಟ್ಟು ಏನೋ ಮಾಡ್ಬೇಕು, ಏನೇ ಇದ್ರು ನಾವು ಎಂತಹದ್ದೇ ಸಮಸ್ಯೆಯನ್ನ ತಗೊಂಡು ನಾವು ಆಧ್ಯಾತ್ಮ ಕ್ಷೇತ್ರದೊಳಗ ಪ್ರವೇಶ ಮಾಡಿದಾಗ ನಾವು ಗ್ಯಾರಂಟಿಯಾಗಿ ಅದಕ್ಕೆ ಪರಿಹಾರವನ್ನ ತಗೊಂಡು ಮಾತ್ರವೇ ನಾವು ಹೊಳ್ಳಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರ ಆ ಪರಿಹಾರ ಸಿಕ್ಕೇ ಸಿಗ್ತತಿ ಅನ್ನುವಂತ ನಂಬಿಕೆ ನಮಗಿರ್ಬೇಕಾಗ್ತದೆ. ಯಾಕಂತಂದ್ರ ನಮಗೆ ನಾವು ಕಂಪೇರ್ ಮಾಡ್ಕೊಂಡಾಗ, ಇನ್ನೊಬ್ಬರನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ಮಾನಸಿಕವಾಗಿ ನಾವು ಅವ್ರಿಗಿಂತ ಗಟ್ಟಿಯಾಗಿ ಇರ್ತೀವಿ, ಅವ್ರಿಗಿಂತ ಬಲಾಢ್ಯರಾಗಿ ಇರ್ತೀವಿ. ದೇಹದಾರ್ಢ್ಯತೆಯಲ್ಲಿ ನಾವು ಕಡಿಮೆ ಇದ್ರೂ ಕೂಡ ಮಾನಸಿಕವಾಗಿ ನಮಗೆ ಎಷ್ಟು ಸ್ಥೈರ್ಯ ಇರಬೇಕು ಭಗವಂತ ಅದನ್ನ ತುಂಬಿ ಕಳಿಸಿರ್ತಾನ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ನಾವು ಗಮನಿಸಕ್ಕೆ ಹೋಗುದಿಲ್ಲ, ಅದನ್ನ ನಾವು ಆ ಕಡೆ ಲಕ್ಷ್ಯ ಕೊಡೋದಕ್ಕೆ ಹೋಗುದಿಲ್ಲ. ಏನೋ ಜೀವನದಲ್ಲಿ ಒಂದು ಘಟನೆ ಆಯ್ತು, ಒಂದೇ ಒಂದು ಸೋಲಾಯ್ತು ಅನ್ನುವಂತಹ ಒಂದು ಕಾರಣಕ್ಕಾಗಿ ನಮ್ಮನ್ನ ನಾವು ಹತಾಶರನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಸಂಪೂರ್ಣ ಜೀವನವನ್ನ ಹತಾಶಮಯವನ್ನಾಗಿ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ನಮ್ ಸುತ್ತಲೇ ಇರೋರ್ಗು ಕೂಡ ನಾವು ಅದನ್ನೇ ಅವೇ ವೈಬ್ಸ್ ಅನ್ನ ಹರಡಕ್ ಶುರು ಮಾಡ್ತೀವಿ. ಯಾಕಂತಂದ್ರ ನಮ್ ತಲೆ ಒಳಗೆ ಏನಿರ್ತದಲ್ಲ ಅದನ್ನ ನಾವ್ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಸಾಧ್ಯ, ನಮ್ ಬದುಕಲ್ಲಿ ಏನಿರ್ತದೆ ಅದನ್ನ ನಾವ್ ಇನ್ನೊಬ್ರಿಗೆ ಹಂಚ್ಲಿಕ್ಕೆ ಸಾಧ್ಯ. ನಮ್ಮಲ್ಲೇ ನೆಗೆಟಿವಿಟಿ ಇದ್ದಾಗ ಎಷ್ಟೋ ಪಾಸಿಟಿವಿಟಿ ತುಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ನಿಮ್ ಮುಂದ್ ಬಂದ್ ನಿಂತಾಗು ಇವನ್ ಅವನ ತಲೆ ಒಳಗೂ ಕೂಡ ನೆಗೆಟಿವಿಟಿಯನ್ನು ತುಂಬುವಂತ ತಾಕತ್ತು ನಿಮ್ಮಲ್ಲಿ ಬಂದ್ಬಿಡ್ತತಿ. ಯಾಕಂತಂದ್ರ ಬದುಕಿನ ಮೇಲೆ ಭರವಸೆಯನ್ನ ಕಳ್ಕೊಂಡು, ಬದುಕಿನ ಮೇಲೆ ಆಸೆಯನ್ನ ಕಳ್ಕೊಂಡು, ಕನಸುಗಳನ್ನ ಕಳ್ಕೊಂಡು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿರ್ತೀರಿ. ಎಲ್ಲರೂ ಒಂದು ಟೈಮ್ ಅಲ್ಲಿ ಎಲ್ಲವನ್ನೂ ಕಳ್ಕೊಂಡವ್ರೆ. ಆದ್ರ ಕಳೆದುಕೊಂಡ ನಂತರ ಸಿಗುವಂತ ಬದುಕಿನಲ್ಲಿ ಇರುವಂತ ಒಂದೇನು ವಿಶೇಷತೆ ಐತಲ್ಲ, ಖುಷಿ ಐತಲ್ಲ, ಆ ಖುಷಿ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಖುಷಿ ಯಾರು ನಮಗ್ ತಂದು ಕೊಡ್ಲಿಕ್ಕೂ ಆಗುದಿಲ್ಲ. ನಾವ್ ಆ ಖುಷಿಯನ್ನ ಹಿಂಬಾಲಿಸಿಕೊಂಡು ಹೋಗ್ಬೇಕು, ನಾವ್ ಆ ಖುಷಿಯನ್ನ ಬೆನ್ನಟ್ಟಿ ಹೋಗ್ಬೇಕು, ನಾವು ಆ ಖುಷಿಯನ್ನ ಹುಡುಕಿ ಅರಸಿ ಹೊರಗೆ ತಂದು ಪ್ರಪಂಚಕ್ಕೆ ಅದನ್ನ ತೋರಿಸುವಲ್ಲಿ ನಾವು ಯಶಸ್ವಿಗಳಾದ್ರೆ ಆ ಸಂತೋಷ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮ್ಮ ಮಕ್ಕಳಿರ್ಬೋದು, ನಮ್ಮ ಮೊಮ್ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು, ಬೇರೆ ಯಾರೇ ಇದ್ರು ಕೂಡ ಅವ್ರಂಗಿರ್ಬೇಕು. ಸಾಧನೆ ಮಾಡಿದ್ರೆ ಅವ್ರ ತರ ಸಾಧನೆ ಮಾಡ್ಬೇಕು, ನಾವು ಜೀವನ ಮಾಡಿದ್ರೆ ಅವ್ರ ತರ ಜೀವನ ಮಾಡ್ಬೇಕು. ಜೀವನದಲ್ಲಿ ಎಷ್ಟೋ ಕಷ್ಟ ನೋವುಗಳನ್ನು ಉಂಡು ಕೂಡ ಅವರೊಂದು ಮೇರು ಪರ್ವತವಾಗಿ ನಮ್ಮ ಕಣ್ಣು ಮುಂದೆ ಒಬ್ಬ ಯಶಸ್ವಿ ಪುರುಷರಾಗಿ, ಯಶಸ್ವಿ ಮಹಿಳೆಯಾಗಿ ಕಾಣಿಸ್ಕೊಳ್ತಾರಲ್ಲ. ಸೊ ಅವ್ರ ತರ ಸಾಧನೆ ಮಾಡ್ಬೇಕು ಅನ್ನುವಂತಹ ಮನಸ್ಸನ್ನ ನಾವು ತುಂಬಬೇಕು. ಬಾಬ್ ವಿಲ್ಯಾಂಡ್ ಅವ್ರು ಯಾವ ರೀತಿಯಾಗಿ ಇತಿಹಾಸದ ಪುಸ್ತಕವನ್ನ ಸೇರಿದ್ರಲ್ಲ, ಆ ರೀತಿಯಾಗಿ ಕೂಡ ನಾವು ಕೂಡ ಏನ್ ಮಾಡ್ಬೇಕು, ಇತಿಹಾಸದ ಪುಸ್ತಕವನ್ನ ಸೇರ್ಬೇಕು. ನಮ್ಮ ಕಥೆಗಳನ್ನ ಓದಿದಾಗ 4 ಜನರಿಗೆ ಸ್ಫೂರ್ತಿ ಬರ್ಬೇಕು. ನಮ್ಮ ಕಥೆಗಳನ್ನ ಓದಿದಾಗ ಎಷ್ಟೋ ಮನಸ್ಥಿತಿಗಳ ಕಳೆಗುಂದಿರ್ತಕ್ಕಂಥ ಮನಸ್ಥಿತಿಗಳು ವಾಪಸ್ ಕಳೆಯನ್ನ ತುಂಬಿಕೊಂಡು ಜೀವನದಲ್ಲಿ ಏನಾದ್ರೂ ಮಾಡೇ ತೀರುನು ಅನ್ನುವಂತಹ ಒಂದು ಉತ್ಸಾಹಕ್ಕ ಅವ್ರು ಮುನ್ನುಗ್ಗುವಂತೆ ಮಾಡಿ ಬದುಕುವುದು ಇವತ್ತು ನಮಗಿರ್ತಕ್ಕಂಥ ಕರ್ತವ್ಯ. ಆ ಕರ್ತವ್ಯವನ್ನ ನಿಭಾಯಿಸುವಲ್ಲಿ ನಾವು ಫೇಲ್ ಆದಿವಿ ಅಂತಂದ್ರ, ನಾವ್ ಎಲ್ಲೋ ಒಂದ್ ಕಡೆ ಎಡವಿದ್ವಿ ಅಂತಂದ್ರ ನಮ್ ಹಿಂದಿರ್ತಕ್ಕಂಥ 4 ಜನರನ್ನು ನಾವೇ ಎಡವಿಸಿದಂಗ ಆಗ್ತದ. ಸೊ ಈ ಒಂದು ಎಚ್ಚರಿಕೆಯ ದೃಷ್ಟಿಯಿಂದ ನಾವೆಲ್ಲರೂ ಬದುಕಿನಲ್ಲಿ ಉನ್ನತವಾಗಿರ್ತಕ್ಕಂಥದನ್ನ, ಉತ್ತಮವಾಗಿರ್ತಕ್ಕಂಥದನ್ನ ಸಾಧಿಸುವ ಕಡೆಗೆ ಗಮನ ಹರಿಸಿ ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.